ನಮಸ್ಕಾರ ವೀಕ್ಷಕರೇ, ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ. ನಾನು ಅರವಿಂದ್. ನಿನ್ನೆನೂ ಕೂಡ ಇದೇ ಸಮಯದಲ್ಲಿ ನಾವು ನಿಮ್ಮ ಮುಂದೆ ಬಂದಿದ್ವಿ. ಕೃಷ್ಣ ಜನ್ಮಾಷ್ಟಮಿ ಪ್ರಯುಕ್ತ ಬೆಂಗಳೂರಿನ ಇಸ್ಕಾನ್ ದೇವಾಲಯದಲ್ಲಿ ನಡೆದಂತಹ ಪೂಜಾ ವಿಧಿವಿಧಾನಗಳು, ಅದ್ಧೂರಿ ಆಚರಣೆ ಎಲ್ಲವನ್ನ ನೇರ ಪ್ರಸಾರದಲ್ಲಿ ನಿಮಗೆ ತಲುಪಿಸಿದ್ವಿ. ಇವತ್ತು ಕೂಡ ಅಂಥದ್ದೇ ಒಂದು ವಿಶೇಷ ಕಾರ್ಯಕ್ರಮ. ಯಾಕೆಂದರೆ ಕೃಷ್ಣ ಜನ್ಮಾಷ್ಟಮಿ ಅಂತಂದರೆ ಕೇವಲ ಅಷ್ಟಮಿಯ ದಿನ ಕೇವಲ ಒಂದು ದಿವಸ ಆಚರಣೆ ಮಾಡ್ತಕ್ಕಂಥದ್ದು ಅಂತಲ್ಲ. ಇಸ್ಕಾನ್ ದೇವಾಲಯದಲ್ಲಿ ಇವತ್ತು ಕೂಡ ಬೇರೆ ಬೇರೆ ರೀತಿಯಾದಂತಹ ಪೂಜೆ ಪುನಸ್ಕಾರಗಳು ಎಲ್ಲವೂ ಕೂಡ ನಡೀತಾ ಇದೆ. ಹಾಗಾಗಿ ಪ್ರೇಕ್ಷಕರ ಒತ್ತಾಯದ ಮೇರೆಗೆ ಇವತ್ತು ಕೂಡ ಇಸ್ಕಾನ್ ದೇವಾಲಯದಲ್ಲಿ ಏನೆಲ್ಲ ಪೂಜೆ ವಿಧಿವಿಧಾನಗಳು ನಡೀತಾ ಇದೆ, ಆಮೇಲೆ ಇವತ್ತು ಇಸ್ಕಾನ್ ದೇವಾಲಯದಲ್ಲಿ ತೇರು ಕೂಡ ನಡೆಯುತ್ತೆ. ಎಲ್ಲವನ್ನ ನೇರ ಪ್ರಸಾರದಲ್ಲಿ ನಿಮ್ಮ ಮುಂದೆ ಇಡ್ತಕ್ಕಂಥ ಮತ್ತೊಂದು ಸಣ್ಣ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ನಿನ್ನೆಗಿಂತ ಸ್ವಲ್ಪ ವಿಭಿನ್ನವಾದಂತಹ ಕಾರ್ಯಕ್ರಮ. ಯಾಕೆಂತಂದರೆ ನಿನ್ನೆ ಕೃಷ್ಣನ ಕುರಿತಂತೆ ಆಧ್ಯಾತ್ಮಿಕ ಚಿಂತನೆಗಳನ್ನು ಮಾಡಿದ್ವಿ. ಹೇಗೆ ಕೃಷ್ಣ ಪ್ರಸ್ತುತ ಜನಜೀವನದಲ್ಲೂ ಕೂಡ ಹಾಸು ಹೊಕ್ಕಾಗಿದ್ದಾನೆ ಅಂತಕ್ಕಂಥದ್ರ ಬಗ್ಗೆ ಮಾತನಾಡಿದ್ವಿ. ಇವತ್ತು ಕೂಡ ಅದರ ಮಾತಿನ ಜೊತೆಗೆ ಒಂದು ಸಣ್ಣ ಮ್ಯೂಸಿಕ್ ಟ್ರೂಪ್ ನಮ್ಮ ಜೊತೆ ಇದೆ. ಕೃಷ್ಣನ ಕೀರ್ತನೆಗಳು, ಕೃಷ್ಣನ ಹಾಡುಗಳು. ಯಾಕೆಂತಂದರೆ ಕೃಷ್ಣನ ಹಾಡುಗಳು ಕೇವಲ ಕೀರ್ತನೆಗಳು ಅಂತ ಮಾತ್ರ ಹೇಳೋದಕ್ಕಾಗೋದಿಲ್ಲ. ಕೃಷ್ಣನ ಹಾಡನ್ನು ನಾವು ಈಗಿನ ಸಾಹಿತ್ಯದಲ್ಲೂ ನೋಡಬಹುದು, ಜನಪದ ಸಾಹಿತ್ಯದಲ್ಲಿ ಕೂಡ ನೋಡಬಹುದು. ಇವೆಲ್ಲವನ್ನು ಮಧ್ಯೆ ನಿಮಗೆ ಹೇಳ್ತಾ ಹೋಗ್ತಕ್ಕಂಥದ್ದು. ಜೊತೆಗೆ ನೇರ ಪ್ರಸಾರ ಇಂದಿನಂತೆ ಇದ್ದೇ ಇರುತ್ತೆ. ಸೊ ಇವತ್ತು ಕೂಡ ಕೃಷ್ಣ ಎನ್ನಬಾರದೆ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೀರಿ. ಕಾರ್ಯಕ್ರಮಕ್ಕೆ ತಮಗೆಲ್ಲ ಮತ್ತೊಮ್ಮೆ ಸ್ವಾಗತ. ಓಕೆ ವೀಕ್ಷಕರ, ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಯಾರ್ಯಾರಿದ್ದಾರೆ ಅಂತ ನಿಮಗೆ ಪರಿಚಯ ಮಾಡಿಕೊಡೋದಕ್ಕೂ ಮೊದಲಿಗೆ ನಾವೀಗ ನೇರವಾಗಿ ಇಸ್ಕಾನ್ ದೇವಾಲಯಕ್ಕೆ ಹೋಗೋಣ. ಇಲ್ಲಿ ತನಕನೂ ಸಾಕಷ್ಟು ಬೇರೆ ಬೇರೆ ರೀತಿಯಾದಂತಹ ಅಭಿಷೇಕಗಳು ನಡೀತು. ಅಭಿಷೇಕ ಆದ ನಂತರ ಪಲ್ಲಕ್ಕಿ ಉತ್ಸವ ಕೂಡ ನಡೆಯುತ್ತೆ. ಅದಕ್ಕೂ ಮೊದಲು ಒಂದು ಸಂಗೀತ ಸುಧೆ ಅಲ್ಲಿ ನಡೀತಾ ಇರ್ತಕ್ಕಂಥದ್ದು. ನೇರ ಪ್ರಸಾರವನ್ನು ನೀವು ನೋಡ್ತಾ ಇದ್ದೀರಾ. ಸಾಕಷ್ಟು ಜನ ಸಂಗೀತಾಭಿಮಾನಿಗಳು ಇವತ್ತು ಅಲ್ಲಿ ನೆರೆದಿರ್ತಕ್ಕಂಥದ್ದು. ಕೃಷ್ಣನ ಕುರಿತಂತೆ ಇಸ್ಕಾನ್ ದೇವಾಲಯದ ವತಿಯಿಂದ ನಡೀತಾ ಇರ್ತಕ್ಕಂಥ ಸುಗಮ ಸಂಗೀತ ಕಾರ್ಯಕ್ರಮದ ನೇರ ಪ್ರಸಾರವನ್ನು ನೀವೀಗ ನೋಡ್ತಾ ಇದ್ದೀರಾ. ವೀಕ್ಷಕರೇ, ಇಸ್ಕಾನ್ ದೇವಾಲಯದಲ್ಲಿ ನಡೀತಾ ಇರ್ತಕ್ಕಂಥ ಸಂಗೀತ ಕಾರ್ಯಕ್ರಮದ ಪ್ರಸಾರವನ್ನು ನೀವೀಗ ನೋಡಿದ್ರಿ. ಇನ್ನೂ ಕೂಡ ಬೇರೆ ಬೇರೆ ಅದ್ಧೂರಿ ಆಚರಣೆಗಳು ಆರಂಭ ಆಗಲಿಕ್ಕಿದೆ ಇನ್ನೂ ಕೂಡ ಇಸ್ಕಾನ್ ದೇವಾಲಯದಲ್ಲಿ. ಅದರ ನೇರ ಪ್ರಸಾರವನ್ನು ನಿಮಗೆ ತೋರಿಸ್ತೀವಿ. ಈಗ ಮೊದಲಿಗೆ ನನ್ನ ಜೊತೆ ನನ್ನ ಸ್ಟುಡಿಯೋದಲ್ಲಿ ಇರ್ತಕ್ಕಂಥವ್ರನ್ನ ಪರಿಚಯ ಮಾಡ್ಕೊಡ್ತಾ ಇದ್ದೀನಿ. ಮೊದಲನೇದಾಗಿ ಸಂಸ್ಕೃತ ವಿದ್ವಾಂಸರಾಗಿರ್ತಕ್ಕಂಥ ಗುರುಮೂರ್ತಿ ಅವರು ನಮ್ಮ ಜೊತೆ ಇದ್ದಾರೆ. ಗುರುಮೂರ್ತಿ ಅವರೇ, ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಸೊ ಗುರುಮೂರ್ತಿ ಅವ್ರ ಜೊತೆಯಲ್ಲಿ ಕೃಷ್ಣನಿಗೆ ಸಂಬಂಧಪಟ್ಟಂತೆ ಹಾಗೆಯೇ ಗೀತೋಪದೇಶಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಮಾತಾಡೋದಕ್ಕಿದೆ. ಹಾಗೆಯೇ ಅದರ ಮಧ್ಯೆ ಕೃಷ್ಣನ ಭಜನೆ ಅದನ್ನು ನಡೆಸ್ಕೊಡೋದಕ್ಕೆ ಖ್ಯಾತ ಗಾಯಕರಾಗಿರ್ತಕ್ಕಂಥ ಅನುಪಮ ಎಮ್ಮಿ ಅವರು ನಮ್ಮ ಜೊತೆ ಇದ್ದಾರೆ. ಅನುಪಮ ಅವರು ಈಗ ಲೆಕ್ಚರರ್ ಆಗಿ ಕೆಲಸ ಮಾಡ್ತಾ ಇದ್ರು ಕೂಡ ತಮ್ಮ 5ನೇ ವಯಸ್ಸಿನಿಂದಲೂ ಈ ಸಂಗೀತದತ್ತ ಆಕರ್ಷಣೆಯನ್ನು ಬೆಳೆಸ್ಕೊಂಡಂತಹವರು, ಸಾಕಷ್ಟು ಕಾರ್ಯಕ್ರಮಗಳನ್ನ ಕೊಟ್ಟಿರ್ತಕ್ಕಂಥವರು. ಅನುಪಮ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೀನಿ. ಕಾರ್ಯಕ್ರಮಕ್ಕೆ ಸ್ವಾಗತ ಅನುಪಮ. ಥ್ಯಾಂಕ್ ಯು ಸರ್. ಇವ್ರ ಜೊತೆ ಇವರ ಗಾಯನಕ್ಕೆ ಸಾಥ್ ನೀಡೋದಕ್ಕೆ ತಬಲಾ ವಾದನದಲ್ಲಿ ಕಾರ್ತಿಕ್ ಭಟ್ ಅವರಿದ್ದಾರೆ. ಪಕ್ಕವಾದ್ಯದಲ್ಲಿ ಕಾರ್ತಿಕ್ ಅವರ ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆಯೇ ಕೀಬೋರ್ಡ್ನಲ್ಲಿ ದುಷ್ಯಂತ್ ಅವರು ಇದ್ದಾರೆ. ದುಷ್ಯಂತ್, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ಮಾತುಕತೆಯನ್ನು ಆರಂಭ ಮಾಡೋದಕ್ಕೂ ಮೊದಲು ಕೃಷ್ಣನ ಭಜನೆಯಿಂದನೇ ಕಾರ್ಯಕ್ರಮವನ್ನು ಆರಂಭ ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ? ಸೊ ಬನ್ನಿ, ಹಾಗಾದರೆ ಅನುಪಮ ಅವರಿಂದ ಮೊದಲನೇ ಹಾಡು ಯಾವುದು ಅಂತ ನೋಡೋಣ. ಹಾಡಾದ ನಂತರ ಕೆಲವೊಂದು ಕೃಷ್ಣನಿಗೆ ಕುರಿತಂತಹ ಮಾತುಕತೆಯನ್ನು ಮುಂದುವರಿಸೋಣ. ಅನುಪಮ ಅವರು, ಯಾವ ಹಾಡನ್ನು ಆಡ್ತಾ ಇದ್ದೀರಾ, ಏನು ಇದ್ರ ವಿಶೇಷತೆ? ಕೃಷ್ಣ ಬಾರೋ ಶ್ರೀ ಕೃಷ್ಣ ಬಾರೋ ಅಂತ. ಮೊದಲನೇದಾಗಿ ಸಮಸ್ತ ಸಮಯ ಟಿವಿ ವೀಕ್ಷಕರಿಗೆಲ್ಲರಿಗೂ ಜನ್ಮಾಷ್ಟಮಿಯ ಶುಭಾಶಯಗಳನ್ನು ಹೇಳಬೇಕು ಅಂತ ಇಷ್ಟಪಡ್ತೀನಿ. ಇವತ್ತು ಕೃಷ್ಣನ ಸ್ಮರಣೆ ಮಾಡುವಂಥ ಸೌಭಾಗ್ಯ ನನ್ನದಾಗಿದೆ. ಸೊ ಈ ಹಾಡನ್ನು ಪುರಂದರದಾಸರ ಗೀತೆ ಇದು. ಈ ಹಾಡಿಂದ ಶುರು ಮಾಡಿ ಅದನ್ನು ಕೇಳುವಂಥ ಸೌಭಾಗ್ಯ ನಮ್ಮ ಎಲ್ಲ ಸಮಯ ನ್ಯೂಸ್ ವೀಕ್ಷಕರಿಗೆ ಸಿಕ್ಕಿದೆ. ಎಸ್, कृष्ण बारो श्री कृष्ण बारो कृष्णय्य नी बारय्या
ಬಾರೋ ಕಮಲಾಪತಿ ನೀ ಬಾರೋ ಮನ್ಮಥ ಜನಕನೇ ಬೇಗನೆ ಬಾರೋ ಕಮಲಾಪತಿ ನೀ ಬಾರೋ ಅಮಿತ ಪರಾಕ್ರಮ ಶಂಕರ ಬಾರೋ ಅಮಿತ ಪರಾಕ್ರಮ ಶಂಕರ ಬಾರೋ ಕಮನೀಯ ಗಾತ್ರನೆ ಬಾರಯ್ಯ ದೊರೆ ಕಮನೀಯ ಗಾತ್ರನೆ ಬಾರಯ್ಯ ದೊರೆ ಕೃಷ್ಣ ಬಾರೋ ಶ್ರೀ ಕೃಷ್ಣ ಬಾರೋ ಕೃಷ್ಣಯ್ಯ ನೀ ಬಾರಯ್ಯ ಹಾಲು ಬೆಣ್ಣೆಗಳ ಕೈಯಲ್ಲಿ ಕೊಡುವೆ ಮೇಲಾಗಿ ಭಕ್ಷ್ಯಗಳ ಬಚ್ಚಿಟ್ಟು ತರುವೆ ಹಾಲು ಬೆಣ್ಣೆಗಳ ಕೈಯಲ್ಲಿ ಕೊಡುವೆ ಮೇಲಾಗಿ ಭಕ್ಷ್ಯಗಳ ಬಚ್ಚಿಟ್ಟು ತರುವೆ ಜಾಲ ಮಾಡದೆ ನೀ ಬಾರಯ್ಯ ಮುನಿ ಜಾಲ ಮಾಡದೆ ನೀ ಬಾರಯ್ಯ ಮುನಿ ಬಾರೋ ಎನ ತಂದೆ ಪುರಂದರ ವಿಠಲ ಬಾರೋ ಎನ ತಂದೆ ಪುರಂದರ ವಿಠಲ ಕೃಷ್ಣ ಬಾರೋ ಶ್ರೀ ಕೃಷ್ಣ ಬಾರೋ ಕೃಷ್ಣಯ್ಯ ನೀ ಬಾರಯ್ಯ ಕೃಷ್ಣ ಬಾರೋ ಶ್ರೀ ಕೃಷ್ಣ ಬಾರೋ ಕೃಷ್ಣಯ್ಯ ನೀ ಬಾರಯ್ಯ ಸಣ್ಣ ಹೆಜ್ಜೆಯನಿಟ್ಟು ಗೆಜ್ಜೆನಾದಗಳಿಂದ ಕೃಷ್ಣ ನೀ ಬಾರಯ್ಯ ಸಣ್ಣ ಹೆಜ್ಜೆಯನಿಟ್ಟು ಗೆಜ್ಜೆನಾದಗಳಿಂದ ಕೃಷ್ಣ ನೀ ಬಾರಯ್ಯ ಕೃಷ್ಣ ಬಾರೋ ಶ್ರೀ ಕೃಷ್ಣ ಬಾರೋ ಕೃಷ್ಣಯ್ಯ ನೀ ಬಾರಯ್ಯ ಕೃಷ್ಣಯ್ಯ ನೀ ಬಾರಯ್ಯ ಕೃಷ್ಣಯ್ಯ ನೀ ಬಾರಯ್ಯ ಸಣ್ಣ ಹೆಜ್ಜೆಯನಿಟ್ಟು ಗೆಜ್ಜೆ ನಾದಗಳಿಂದ ಕೃಷ್ಣ ನೀ ಬಾರಯ್ಯ. ಕಾರ್ಯಕ್ರಮದ ಮೊದಲಿಗೆ ಕೃಷ್ಣನ ಸ್ಮರಣೆಯನ್ನು ಮಾಡ್ತಾ ಕಾರ್ಯಕ್ರಮವನ್ನು ಆರಂಭ ಮಾಡ್ತಾ ಇದ್ದೀನಿ. ಗುರುಮೂರ್ತಿ ಅವರಿಂದ ಇದೇ ವಿಚಾರವನ್ನು ಸಣ್ಣ ಹೆಜ್ಜೆಯನಿಟ್ಟು ಅಂತ ಸಾಮಾನ್ಯವಾಗಿ ನಾವೆಲ್ಲ ಚಿಕ್ಕ ಮಕ್ಕಳಲ್ಲಿ ನೋಡ್ತಾ ಇದ್ವಿ. ಈ ಗೋಕುಲಾಷ್ಟಮಿಯ ಸೆಲೆಬ್ರೇಷನ್ ಅಂದರೆ ನಮ್ಮ ಮನೆಯಲ್ಲಿ ಕೃಷ್ಣನ ಫೋಟೋ ಮುಂದೆ ಪುಟ್ಟ ಪುಟ್ಟ ಹೆಜ್ಜೆಗಳನ್ನು ಬರಿತಾ ಇದ್ರು ರಂಗೋಲಿಯಲ್ಲಿ. ಅಂದರೆ ಏನರ್ಥ ಅಂತಂದರೆ ಕೃಷ್ಣ ಈ ಹೆಜ್ಜೆಗಳ ಮುಖಾಂತರ ನಮ್ಮ ಮನೆ ಪ್ರವೇಶ ಮಾಡಿದ್ದಾನೆ ಅಂತಕ್ಕಂಥದ್ದು. ಸೊ ಏನು ಇದು ಆಚರಣೆಯ ವಿಶೇಷತೆಗಳೇನು ಅಂತಂದ್ಬಿಟ್ಟು ನಮಗೆ ತುಂಬ ಚೆನ್ನಾಗಿ ಮೊದಲನೇ ಹಾಡೆ ನಮ್ಮೆಲ್ಲರ ಮನಸ್ಸಿಗೆ, ವೀಕ್ಷರಿಗೆ ಎಲ್ಲರ ಮನಸ್ಸಿಗೂ ಕೂಡ ಕೃಷ್ಣ ಬರಲಿ ಅಂತ ಪುರಂದರದಾಸರ ಗೀತೆಯನ್ನ ಹೇಳಿ ಕೃಷ್ಣನನ್ನ ಸ್ವಾಗತ ಮಾಡಿದ್ದಾರೆ. ಎಲ್ಲರ ಜೀವನದ ಉದ್ದೇಶವೂ ಅದು, ನಮ್ಮೆಲ್ಲರ ಮನಸ್ಸಿನಲ್ಲಿ ಆ ಭಗವಂತ ಬಂದು ನಿಂತುಕೊಳ್ಬೇಕು ಅಂತ. ಅದಕ್ಕಾಗಿ ಮನೆಯ ಬಾಗಿಲಿನಿಂದ ದೇವ್ರ ಮನೆಯ ತನಕ ಪುಟ್ಟ ಪುಟ್ಟ ಹೆಜ್ಜೆಗಳನ್ನು ಬರೀತಾರೆ, ರಂಗೋಲಿಯಲ್ಲಿ ಬರೆಯುವಂತಹ ಸಂಪ್ರದಾಯ. ಈ ಪುಟ್ಟ ಪುಟ್ಟ ಹೆಜ್ಜೆಯಿಂದ ಭಗವಂತ ಬರಲಿ ಅಂತ. ವಿಶೇಷವಾಗಿ ನಾವು ಭಗವಂತನನ್ನ ಪುಟ್ಟ ರೂಪದಲ್ಲಿ ಕೃಷ್ಣನ ನೋಡೋದು ಬಹಳ ವಿಶೇಷ. ಯಾಕೆ ಬಾಲಕೃಷ್ಣ ಹೆಚ್ಚಿನ ಎಲ್ಲ ದಾಸರ ಪದ್ಯಗಳನ್ನ ನೋಡಿದ್ರೆ ಹೆಚ್ಚಾಗಿರುವಂತಹದ್ದು ಬಾಲಕೃಷ್ಣನ ಬಗ್ಗೆ, ಉಳಿದೆಲ್ಲ ಯಾಕೋಸ್ಕರ ಅಂದ್ರೆ ಆ ಮಗುವಿನ ಮುಖ ಇದೆಯಲ್ಲ, ಯಾವುದೇ ಒಂದು ಮಗುವಿನ ಮುಖದಲ್ಲಿ ನಾವು ಕೃಷ್ಣನನ್ನ ಕಾಣ್ತೀವಿ. ಮುಗ್ಧತೆ, ನಿಷ್ಕಲ್ಮಶತೆ, ಯಾರೊಬ್ಬರ ಬಗ್ಗೆಯೂ ಯಾವುದೇ ಒಂದು ಕೆಟ್ಟ ಭಾವನೆ ಇಲ್ಲದೆ ಇರತಕ್ಕಂತಹ ಒಂದು ಮುಖ, ಇದು ಆ ಕೃಷ್ಣ ಈ ಪುಟ್ಟ ಮಕ್ಕಳಲ್ಲಿ ನಾವು ನೋಡ್ತೇವೆ. ಇದು ನಮಗೆ ಆ ಕೃಷ್ಣನನ್ನ ನೆನಪಿಸಿ ಕೊಡುತ್ತೆ. ಕೃಷ್ಣನು ಕೂಡ ಆ ಭಗವದ್ಗೀತೆ ಆಗಿರ್ಬೋದು, ತನ್ನ ಇಡೀ ಜೀವನದಲ್ಲಿ ಇರ್ಬೋದು,
ಎಲ್ಲ ಕಡೆಯಲ್ಲೂ ಕೂಡ ಉಪದೇಶ ಮಾಡ್ಕೊಂಡು ಬಂದದ್ದು ಈ ರೀತಿ ಅದು ನಿಸ್ವಾರ್ಥವಾಗಿ ಬದುಕುವಂಥದ್ದು, ದೇಶಕ್ಕೋಸ್ಕರ ಅಥವಾ ಸಮಾಜಕ್ಕೋಸ್ಕರ ಬದುಕುವಂತಹ ಒಂದು ಕ್ರಮವನ್ನು ತೋರಿಸಿಕೊಟ್ಟದ್ದು, ಮತ್ತು ಯಾವುದೇ ಒಂದು ಅಹಂಕಾರ ಇಲ್ಲದೇನೆ ಸಹಜವಾಗಿ ಬದುಕುವಂಥದ್ದು. ಈ ಯೋಗಿ ಅಂತ ಇದರಲ್ಲಿ ಕರೀತಾರೆ, ಮುನಿ ಅಂತ. ಯಾವುದೇ ಜಾಲ ಮಾಡದೆ ಬಾರೋ ಮುನಿಯೇ ಅಂತ. ಅವನು ನಿಜವಾಗಿಯೂ ರಾಜವೈಭವದಲ್ಲಿ ಇದ್ದವನಾದ್ರೂ ಅದೆಲ್ಲವನ್ನು ಬಿಟ್ಟು ಬಹಳ ಮುನಿಯಂತೆ ನಿರ್ಲಿಪ್ತನಾಗಿ ಬದುಕಿ ತೋರಿಸಿದವು. ನಮ್ಗೆ ಒಂದು ನಾಣ್ಣುಡಿ ಇದೆ, ಕೃಷ್ಣ ನಡೆದಂತೆ, ಕೃಷ್ಣ ನುಡಿದಂತೆ ನಡೆಯಬೇಕು, ರಾಮ ನಡೆದಂತೆ ನಡೆಯಬೇಕು. ಆದ್ರೆ ಮೇಲ್ನೋಟಕ್ಕೆ ಕೃಷ್ಣ ಭಗವದ್ಗೀತೆಯನ್ನು ಹೇಳಿದ, ಅದರಂತೆ ನಾವು ನಡಿಬೇಕು. ರಾಮ ಜೀವನದಲ್ಲಿ ಹೇಗೆ ನಡ್ಕೊಂಡು ಆ ತರ ನಾವು ನಡಿಬೇಕು ಅಂತ. ಆದ್ರೆ ವಾಸ್ತವಿಕವಾಗಿ ಕೃಷ್ಣನ ಜೀವನವನ್ನು ತುಂಬಾ ಸೂಕ್ಷ್ಮವಾಗಿ ನೋಡಿದ್ರೆ ಕೃಷ್ಣ ನಡೆದಂತೆ ಇವು ನಡಿಬೇಕು. ಆದ್ರೆ ಒಂದು ನೋಡಿ, ಕೃಷ್ಣ ಅಷ್ಟೆಲ್ಲದಕ್ಕೂ ಕೂಡ ಕಾರಣೀಭೂತನಾದ್ರೂ ಕೃಷ್ಣ ಯಾವತ್ತೂ ಮಹಾರಾಜನಾಗಲೇ ಆಗ್ಲಿಲ್ಲ. ತುಂಬಾ ಸರಿಯಾದ ಅಂಶವನ್ನು. ಆದ್ರೂ ಕೂಡ ಕೃಷ್ಣಂ ಒಂದೇ ಜಗದ್ಗುರು ಅಂತ ಹೇಳ್ತಾರೆ. ಜಗತ್ತಿಗೆ ಗುರುವಾದಂತಹ ಕೃಷ್ಣ ನಿಜವಾಗಿ ಒಂದು ರಾಜ್ಯದ ರಾಜನಾಗ್ಲಿಲ್ಲ. ಹೌದು ಹೌದು, ಸರಿಯಾದ ಅಂಶವನ್ನು ಹೇಳಿದ್ರಿ. ಜಗದ್ಗುರು ಆಗ್ಬೇಕಾದವನು ಅಧಿಕಾರದಲ್ಲಿ ಇರ್ಬೇಕಾಗಿಲ್ಲ, ಅಥವಾ ಅಧಿಕಾರದಲ್ಲಿ ಇಲ್ಲದೆ ಇದ್ದವನೇ ನಿಜವಾಗ್ಲೂ ಜಗದ್ಗುರು ಆಗಬಲ್ಲ. ಈ ಭಗವದ್ಗೀತೆಯನ್ನ ಉಪದೇಶ ಮಾಡುವ ಮೂಲಕ ಅದನ್ನ ತನ್ನ ಜೀವನದಲ್ಲಿ ಅಳವಡಿಸ್ಕೊಂಡು ತೋರಿಸುವ ಮೂಲಕ ಜಗದ್ಗುರು ಅನ್ನಿಸ್ಕೊಂಡ. ಈ ಕಂಸ ವಧೆ ಆದಾಗ ಅವತ್ತಿನ ರಾಜ ಆಗಿದ್ದವನು ಕಂಸ, ಅವನನ್ನೇ ಕಂಟಕನಾಗಿದ್ದವನು ಸಮಾಜಕ್ಕೆ, ಅವನನ್ನ ಸಂಹಾರ ಮಾಡಿದಾಗ ಮುಂದಿನ ರಾಜ ಅಂದ್ರೆ ಇವನೇ ಆಗ್ಬೇಕಾಗಿತ್ತು. ಆದ್ರೆ ತುಂಬಾ ಚೆನ್ನಾಗಿ ತೋರಿಸ್ಕೊಟ್ಟ. ಯಾರು ಅವನಿಗೆ ವಿರೋಧ ಮಾಡುವವರೇ ಇರ್ಲಿಲ್ಲ, ವಿರೋಧ ಮಾಡಿದ್ರು ಅವ್ರು ಯಾರು ಉಳಿತಾ ಇರ್ಲಿಲ್ಲ ಅಂತ ಬಲಿಷ್ಠ ನಾನು ಅನ್ನೋದನ್ನ ತೋರಿಸ್ಕೊಟ್ಟಿದ್ದ. ಆದ್ರೆ ಕೃಷ್ಣ ಅಂತ ಸಂದರ್ಭದಲ್ಲಿ ಆ ಕಂಸನ ತಂದೆ ಉಗ್ರಸೇನ ಅವನನ್ನ ಕರ್ಕೊಂಡ್ಬಂದು ಕೂಡಿಸಿ, ಹಿರಿಯ ಇದ್ದಾನೆ, ಅವನಿಗೆ ಪಟ್ಟಾಭಿಷೇಕ ಆಗ್ಬೇಕು, ಅವನು ನಿಜವಾದ ರಾಜ ಅನ್ನೋದನ್ನ ತೋರಿಸ್ಕೊಟ್ಟು, ಇಂಥ ಎಲ್ಲಿ ಸಮಸ್ಯೆ ಆಗುತ್ತೆ, ಎಲ್ಲಿ ಅನ್ಯಾಯ ಆಗುತ್ತೆ ಅದನ್ನ ಪರಿಹಾರ ಮಾಡೋದು ಅಷ್ಟೇ ನನ್ನ ಕೆಲಸ ಹೊರತಾಗಿ ಬೇರೆ ಅಧಿಕಾರವನ್ನು ಅನುಭವಿಸುವಂತದ್ದು ಇದು ಯಾವ್ದೋ ಸ್ವಾರ್ಥದಿಂದ ನಾವು ಯಾವ ಕೆಲಸವನ್ನು ಮಾಡಲ್ಲ. ಆ ಅಂಶವನ್ನ ನಾವು ಬೇರೆನೂ ನೋಡ್ಬೋದು. ಈಗ ಕೃಷ್ಣ ಸಂಧಾನಕ್ಕೋಸ್ಕರ ಕೌರವರ ಬರಿ ಹೋದಾಗ ಅಥವಾ ಯಾವುದೇ ಒಂದು ರಾಜಸ್ಥಾನಕ್ಕೆ ಹೋದಾಗ ಕೃಷ್ಣನಿಗೋಸ್ಕರನೇ ವಿಶೇಷವಾದ ಒಂದು ಪೀಠ ಇರ್ತಿತ್ತಂತೆ. ಅಂದ್ರೆ ಅದು ಮಹಾರಾಜನ ಪೀಠಕ್ಕಿಂತಲೂ ಎತ್ತರವಾದ ಪೀಠದಲ್ಲಿ ಕುಳ್ಳಿರಿಸಿ ಆತನಿಗೆ ಅತಿಥಿ ಸತ್ಕಾರವನ್ನ ಮಾಡ್ತಾ ಇದ್ರು ಅಂತ ಕೇಳ್ಪಟ್ಟಿದ್ದೇನೆ. ಈ ಪ್ರಸಂಗವನ್ನು ಹೇಳಿದ್ರಿ, ಇದನ್ನು ಹೇಳಿದ್ರೆ ನನಗೆ ಮನಸ್ಸು ತುಂಬಿ ಬರುತ್ತೆ. ಹೇಳಲೇಬೇಕಾದಂತಹ, ಕೃಷ್ಣ ಭಕ್ತರಿಗೆಲ್ಲ ತಿಳಿಸ್ಲೇಬೇಕಾದಂತಹ ಪ್ರಸಂಗ ಜ್ಞಾಪಿಸ್ಕೊಟ್ರಿ. ಆ ಸಂಧಾನಕ್ಕೋಸ್ಕರ ಕೃಷ್ಣ ಹೋದಂತ ಸಂದರ್ಭ, ಯುದ್ಧ ಇನ್ನೇನ್ ನಡೆದು ಬಿಡುತ್ತೆ ಅಂತ ಆದಾಗ ಕೃಷ್ಣನಂತ ವ್ಯಕ್ತಿ ಇದ್ದು ಸಂಧಾನ ಮಾಡೋ ಪ್ರಯತ್ನ ಮಾಡ್ಲಿಲ್ಲ ಅಂತ ಆಗೋದು ಬೇಡ ಅಂತ ಸಂಧಾನ ಮಾಡ್ಲಿಕ್ಕೆ ಹೋದ. ಅವನು ಸಂಧಾನಕ್ಕೆ ಬರ್ತಾ ಇದ್ದಾನೆ ಅಂತ ಗೊತ್ತಾದ ತಕ್ಷಣ ದುರ್ಯೋಧನ ಒಂದು ದೊಡ್ಡ ಅರಮನೆಯನ್ನೇ ಕಟ್ಟಿಸಿ ತಯಾರು ಮಾಡಿದ್ದ, ದೊಡ್ಡ ಆತಿಥ್ಯವನ್ನು ತಯಾರು ಮಾಡ್ಕೊಂಡಿದ್ದ. ಆದ್ರೆ ಕೃಷ್ಣ ಹೇಳಿದ್ನಂತೆ, ನಾನು ನಿನ್ನ ಮನೆಗೆ ಬರಲ್ಲ ಅಂತ. ಯಾಕೆಂದ್ರೆ ದೌತ್ಯಕ್ಕೋಸ್ಕರ ಬಂದಂತಹ ವ್ಯಕ್ತಿ, ಸಂಧಾನ ಮಾಡ್ಲಿಕ್ಕೋಸ್ಕರ ಬಂದ ಯಾವುದೋ ಒಬ್ಬರ ಆತಿಥ್ಯವನ್ನು ಸ್ವೀಕರಿಸಿದ್ರೆ ಅವ್ರ ಪರವಾಗಿ ಮನಸ್ಸು ಎಲ್ಲಿ ಚಂಚಲ, ಮನಸ್ಸು ಅವ್ರ ಪರವಾಗಿ ವಾಲ್ ಬಿಡುವಂತ ಸಾಧ್ಯತೆ ಇದೆ, ನಾನು ಬರಲ್ಲ ಅಂತ. ಇದು ಒಂದು ರೀತಿಯ ದೊಡ್ಡತನವನ್ನು ತೋರಿಸಿದ್ರೆ ಅದಕ್ಕಿಂತ ದೊಡ್ಡತನ ಇನ್ನು ಮುಂದಿನ ಹೆಜ್ಜೆಯಲ್ಲಿದೆ, ಕೃಷ್ಣನ ಹೆಜ್ಜೆಯಲ್ಲಿ. ಆವಾಗ ಅವನು ಹೇಳ್ತಾನೆ, ಹಾಗಾದ್ರೆ ಆ ಸಂದರ್ಭದಲ್ಲಿ ದ್ರೋಣಾಚಾರ್ಯರು ಆಗಿನ ಕಾಲದ ಅತಿ ದೊಡ್ಡ ಬ್ರಾಹ್ಮಣ, ಹಾಗಾದ್ರೆ ಕೃಷ್ಣ ನನ್ನ ಮನೆಗೆ ಬರಬಹುದು ಅಂತ ದ್ರೋಣಾಚಾರ್ಯ ಅನ್ಕೊಂಡ್ರು. ಭೀಷ್ಮಾಚಾರ್ಯರು ಇಡೀ ಕುರುಕುಲ ಪಿತಾಮಹರು ಅಂತ ಅನಿಸ್ಕೊಂಡವರು ನಮ್ಮ ಮನೆಗೆ ಬರಬಹುದು, ನಮ್ಮ ಮನೆಗೆ ಬರ್ಬೋದು, ನಮ್ಮ ಮನೆಗೆ ಬರ್ಲಿ ಅಂತ ಎಲ್ರಿಗೂ ಕೃಷ್ಣ ನಮ್ಮ ಮನೆಗೆ ಬರ್ಬೇಕು. ಆದ್ರೆ ರಾಜನನ್ನ ಬಿಟ್ಟು ಬರುವಂತದ್ದಾಗ್ಲಿಕ್ಕಿಲ್ಲ ಅಂತ ಕೊನೆಗೆ ಏನ್ ಮಾಡಿದ್ರು, ಯಾವಾಗ ದುರ್ಯೋಧನ ಮನೆಗೆ ಬರಲ್ಲ ಅಂದ್ರು ಅವಾಗ ಇವರೆಲ್ಲ ಸಾಲಲ್ಲಿ ನಿಂತ್ಕೊಂಡ್ರು. ಹಾಗಾದ್ರೆ ನಮ್ಮ ಮನೆಗೆ ಬಾ ಕೃಷ್ಣ, ನಮ್ಮ ಮನೆಗೆ ಬಾ ಅಂತ. ಕೃಷ್ಣ ಇವ್ರು ಯಾರ ಮನೆಗೂ ಹೋಗ್ಲಿಲ್ಲ. ಅದರ ಕಾರಣವನ್ನು ನೋಡಿದ್ರೆ ಮೈ ಜುಮ್ ಅನ್ಸುತ್ತೆ. ಯಾಕೆ ಅಂತ ಕಾರಣ ಕೊಡ್ತಾನೆ ಗೊತ್ತಾ ಕೃಷ್ಣ? ನನ್ನ ತಂಗಿ ದ್ರೌಪದಿಗೆ ಅವಮಾನ ಆಗುವಾಗ ಸಭೆಯಲ್ಲಿ ನೀವು ಯಾರೊಬ್ಬರು ವಿರೋಧ ಮಾಡ್ಲಿಲ್ಲ ಅಂತವ್ರ ಮನೆಗೆ ನಾನು ಬರಲ್ಲ. ಇಂಥ ಒಂದು ಕೃಷ್ಣನ ಕಥೆಯನ್ನ ಕೇಳಿದ್ರೆ ಎಷ್ಟು ಮಾರ್ಗದರ್ಶನ ನಮಗೆ ಸಿಕ್ಕುತ್ತೆ ಅಂದ್ರೆ, ಇವತ್ತು ಅತ್ಯಾಚಾರ ಇತ್ಯಾದಿಗಳೆಲ್ಲ ನಡೀತಾ ಇದೆ ಅನ್ನುವಂತ ಸುದ್ದಿಯನ್ನು ಕೇಳ್ತೇವೆ. ಆದ್ರೆ ಕೃಷ್ಣ ಎಷ್ಟು ಗೌರವ ಕೊಟ್ಟಿದ್ದ ಅಂದ್ರೆ, ಒಂದು ಸಭೆಯಲ್ಲಿ ಒಂದು ಹೆಣ್ಣು ಮಗಳಿಗೆ ಅನ್ಯಾಯ ಆಗ್ತಾ ಇದೆ ಅಂದ್ರೆ ಅನ್ಯಾಯ ಮಾಡಿದವ್ರ ಮನೆಗೆ ಅಷ್ಟೇ ಅಲ್ಲ, ಅನ್ಯಾಯ ಮಾಡಿದವರ ಮನೆಗೂ ನಾನು ಬರೋದಿಲ್ಲ. ಯಾರು ಪ್ರತಿಭಟಿಸದೇ ಇದ್ದಾರೆ ಅಂತವ್ರು ತಪ್ಪು ಮಾಡಿದ್ದಾರೆ ಅಂತ ಅರ್ಥ. ಅಂದ್ರೆ ನಮ್ಮ ಸಮಾಜದಲ್ಲಿ ಎಲ್ಲಾದ್ರೂ ಅನ್ಯಾಯ, ಸ್ತ್ರೀಗೆ ಒಂದು ಅನ್ಯಾಯ ಆಗ್ತಾ ಇದೆ, ಅಬಲೆಗೆ ಒಂದು ಅನ್ಯಾಯ ಆಗ್ತಾ ಇದೆ ಅಂದ್ರೆ ನಾವು ಪ್ರತಿಭಟಿಸದೇ ಇದ್ರೆ ಅದನ್ನು ಕೂಡ ಕೃಷ್ಣ ಮೆಚ್ಚೋದಿಲ್ಲ ಅಂತ. ಅದೇ ಮಹಾಭಾರತದ ಪ್ರತಿಯೊಂದು ಪರ್ವದಲ್ಲೂ ಕೂಡ ಪ್ರಸ್ತುತ ಸನ್ನಿವೇಶಗಳಿಗೆ ಒಂದು ಪಾಠ ಇದೆ. ಪ್ರತಿಯೊಂದು ವಿಚಾರದಲ್ಲೂ ಕೂಡ ಪಾಠ ಇದೆ. ನೀವು ಯಾವುದೇ ವಿಚಾರವನ್ನು ತಗೊಳ್ಬಹುದು. ಇವಾಗ ದ್ರೌಪದಿ ಮತ್ತೆ ಕೃಷ್ಣ ಮುಗಿಸ್ಬಿಡೋದಾದ್ರೆ ಹೇಳಿ, ಆ ಸಂದರ್ಭದಲ್ಲಿ ಅವನು ಯಾರ ಮನೆಗೆ ಹೋದ ಹಾಗಾದ್ರೆ ಅಂದ್ರೆ ವಿದುರನ ಮನೆಗೆ ಹೋಗ್ತಾನೆ. ಯಾಕೆ ವಿದುರನ ಮನೆಗೆ ಹೋದ ಅಂದ್ರೆ,
ಇಡೀ ಸಭೆ ರಾಜ ಒಂದು ತೀರ್ಮಾನ ತಗೊಂಡಾಗ ವಿರೋಧ ಮಾಡ್ಲಿಕ್ಕೆ ಆಗದೆ ಇರುವಾಗ ವಿದುರ ಎದ್ದು ನಿಂತ್ಕೊಂಡು ಹೇಳ್ತಾನೆ, ಇದು ಸಭೆ ಅಂತ ಅನ್ನಿಸ್ಕೊಳ್ಲಿಕ್ಕೆ ಸಾಧ್ಯ ಇಲ್ಲ, ಒಂದು ಅಬಲೆಗೆ ಇಂಥ ಕುರುಗಳ ಸಭೆಯಲ್ಲಿ ಅನ್ಯಾಯ ಆಗೋದು ತಪ್ಪು ಅಂತ ಎದ್ದು ನಿಂತ್ಕೊಂಡು ಜೋರಾಗಿ ವಿರೋಧಿಸ್ತಾನೆ. ಇವರೆಲ್ಲರನ್ನ ಯುದ್ಧದಲ್ಲಿ ಹೋರಾಡಿ ಇವರನ್ನ ಸದೆ ಬಡಿಲಿಕ್ಕೆ ನಂಗೆ ಸಾಧ್ಯ ಆಗದೆ ಇರ್ಬೋದು, ಆದ್ರೆ ನಾನಂತೂ ಇಲ್ಲಿಂದ ಎದ್ದು ಹೋಗ್ತೇನೆ, ಇದು ನಾನು ತೋರಿಸಬಹುದಾದಂತಹ ವಿರೋಧ ಅಂತ ಹೇಳಿ ವಿದುರ ಒಬ್ಬನೇ ಅಲ್ಲಿಂದ ಎದ್ದು ಹೋಗ್ತಾನೆ. ಅದಕ್ಕೋಸ್ಕರ ಅಂತ ವ್ಯಕ್ತಿಯ ಮನೆಗೆ ನಾನು ಹೋಗ್ತೇನೆ ಅಂತ ಕೃಷ್ಣ ಹೋದ. ಹೀಗೆ ಒಂದು ಅಬಲೆಯರಿಗೆ, ಒಂದು ಸ್ತ್ರೀಯರಿಗೆ ಎಷ್ಟು ದೊಡ್ಡ ಗೌರವವನ್ನು ಕೊಡಬೇಕು ಅನ್ನುವಂಥದ್ದನ್ನು ತೋರಿಸಿಕೊಟ್ಟು ಆದರ್ಶ ವ್ಯಕ್ತಿಯಾಗಿ ನಡೆದುಕೊಂಡವನು ಕೃಷ್ಣ. ಒಂದ್ ಕಡೆ ಕೃಷ್ಣನ ಸ್ತ್ರೀಲೋಲ 16,000 ಗೋಪಿಕಾ ಸ್ತ್ರೀಯರ ಪತಿ ಅಂತ ಹೇಳ್ತಾರೆ. ಆದ್ರೆ ನೀವು ಆ ಕಥೆಯ ಹಿನ್ನೆಲೆಗೆ ಹೋದಾಗ ಆ 16,000 ಗೋಪಿಕಾ ಸ್ತ್ರೀಯರಿಗೆ ಆತ ರಕ್ಷಕನಾಗಿ ನಿಲ್ತಾನೆ. ಖಂಡಿತ ಅಲ್ಲಿ ಸ್ತ್ರೀ ಲೋಲುಪತನ ಅಂತಕ್ಕಂಥದ್ದು ಬರೋದಿಲ್ಲ, ಅಲ್ಲಿ ರಕ್ಷಕನಾಗಿ ನಿಲ್ತಾನೆ. ಒಬ್ಬ ಸ್ತ್ರೀಗೆ ನಾನು ರಕ್ಷಕನಾಗಬೇಕಾಗುತ್ತೆ, ಇಲ್ಲಾಂದ್ರೆ ಆ 16,000 ಗೋಪಿಕಾ ಸ್ತ್ರೀಯರಿಗೂ ಕೂಡ ಜೀವದ ಭಯ ಇರ್ತದೆ. ಹೌದು. ಆಮೇಲೆ ಇನ್ನೊಂದು ಅಲ್ಲಿ ಗಮನಿಸಬೇಕಾದಂತ ಅಂಶ ಅಂದ್ರೆ, ಅವ 16,000 ಹೆಣ್ಣು ಮಕ್ಕಳನ್ನ ತನ್ನ ವಶದಲ್ಲಿ ಇಟ್ಕೊಂಡ್ಬಿಟ್ಟಿದ್ದ, ಹಲವಾರು ಸಮಯ ಇಟ್ಕೊಂಡಿದ್ದ. ನಮ್ಗೆ ಸಾಮಾನ್ಯವಾಗಿ ಯಾವ್ದಾದ್ರು ಒಂದು ಹೆಣ್ಮಗಳು ಬೇರೆಯವರು ಯಾರ್ದೋ ಮನೆಯಲ್ಲಿ ಅವ್ರು ವಶವಾಗಿದ್ದಾಳೆ ಅಂದ್ರೆ ಅವಳನ್ನ ಮದ್ವೆ ಆಗ್ಲಿಕ್ಕಾದ್ರೂ ಯಾರು ಮುಂದೆ ಬಂದಾರು, ಈ ಪರಿಸ್ಥಿತಿ ಇತ್ತು. ಅಲ್ಲಿ ಆ ಅಸುರನ ಮನೆಯಲ್ಲಿ ಇದ್ದು ಬಂದವರು ಅಂತ ಅಂದ್ಬಿಟ್ಟು ಯಾರು ಮದುವೆನೇ ಮಾಡ್ಕೊಳ್ಳದೆ ಇರುವಂತಹ ಪ್ರಸಂಗ ಇತ್ತು. ಆದ್ರೆ ಅದನ್ನ ಪರಿಹರಿಸಲಿಕ್ಕೋಸ್ಕರ ಅಷ್ಟು ಜನ ಹೆಣ್ಣು ಮಕ್ಕಳು ಮದುವೆ ಇಲ್ದೇನೆ ಕೂತು ಬಿಡ್ತಾರೆ. ಸಮಾಜದಲ್ಲಿ ಎಂತ ದೊಡ್ಡ ಅನರ್ಥ ಆಗೋ ಸಾಧ್ಯತೆ. ಹಾಗಾದ್ರೆ ಅಂತ ಹೆಣ್ಮಕ್ಳನ್ನ ನಾನೇ ಕೈ ಹಿಡಿತೇನೆ ಅಂತ ಕೃಷ್ಣ ಮೊದಲಿಗೆ, ಅದಕ್ಕೆ ನಾನು ರಕ್ಷಕ ಅಂತ ಹೇಳಿ. ಖಂಡಿತವಾಗಿ. ಇನ್ನು ನಾವೀಗ ನೇರ ಪ್ರಸಾರದಲ್ಲಿ ನೋಡ್ತಾ ಇದ್ದೀವಿ. ಇದು ಇಸ್ಕಾನ್ ದೇವಾಲಯದಿಂದ ನೇರ ಪ್ರಸಾರ. ಈ ನೇರ ಪ್ರಸಾರದಲ್ಲಿ ಈಗ ನಾವು ನೋಡ್ತಾ ಇರ್ತಕ್ಕಂಥದ್ದು ಪ್ರಸ್ತುತ ರಾಧಾ ಕೃಷ್ಣೆಯರ ಉತ್ಸವ ಮೂರ್ತಿಗಳು. ಇವೆರಡೂ ಕೂಡ ಉತ್ಸವ ಮೂರ್ತಿಗೆ ಅಭಿಷೇಕಗಳಾಯಿತು. ಅಭಿಷೇಕ ಅಂತಂದ್ರೂ ಕೂಡ ಬಹಳ ವಿಶೇಷವಾಗಿ ಒಂದು ದಿನದಲ್ಲಿ 4 ಬಾರಿ ಈ ಉತ್ಸವ ಮೂರ್ತಿಗೆ ಅಭಿಷೇಕ ನಡೆಯುತ್ತೆ. ಬೆಳಗ್ಗಿನ ಜಾವ 4:15 ಒಮ್ಮೆ, ಅದಾದ ನಂತರ ಬೆಳಗ್ಗೆ 9:15 ಒಮ್ಮೆ, ಮತ್ತೆ ಮಧ್ಯಾಹ್ನ 1:15 ಒಮ್ಮೆ, ಈಗ ರಾತ್ರಿ 10:15 ಒಮ್ಮೆ. ಈ ರಾತ್ರಿ 10:15 ಆಗ್ತಕ್ಕಂಥ ಅಭಿಷೇಕ ಅಂತಕ್ಕಂಥದ್ದು ಬಹಳ ವಿಶೇಷವಾದ ಅಭಿಷೇಕ. ಯಾಕೆ ಅನ್ನೋದಕ್ಕೆ ನಿನ್ನೆ ಅಲ್ಲಿಂದ ಬಂದಂತಹವರೊಬ್ಬರು ಒಂದು ಇದನ್ನ ಹೇಳಿದ್ರು, ಬಹಳ ವಿಶೇಷವಾದದ್ದು. ಕೃಷ್ಣ ಹುಟ್ಟಿದ್ದು ಕೂಡ ಇಂಥ ಸಂದರ್ಭದಲ್ಲಿ. ಹಾಗಾಗಿ ವಿಶೇಷ ಹಣ್ಣಿನಿಂದ ತಯಾರಿಸಲ್ಪಟ್ಟಂತಹ ರಸಗಳು ಜೊತೆಗೆ ಕೆಲವೊಂದು ಪಾನಕಗಳು, ಇದರಿಂದ ಕೂಡ ಅಭಿಷೇಕವನ್ನು ಮಾಡ್ತಾರೆ. ಅಭಿಷೇಕ ಆಗಿದೆ. ಈಗ ಕೃಷ್ಣ ಮತ್ತೆ ರಾಧೆಗೆ ಅಲಂಕಾರವನ್ನು ಮಾಡ್ತಾ ಇರತಕ್ಕಂಥ ಒಂದು ದೃಶ್ಯವನ್ನು ನೀವು ನೋಡ್ತಾ ಇದ್ದೀರಾ. ನೇರ ಪ್ರಸಾರ ಹಾಗೆ ಮುಂದುವರಿಯುತ್ತೆ. ಅದರ ಜೊತೆಗೆ ನಾನೀಗ ಅನುಪಮ ಅವರಿಗೆ ಸ್ವಲ್ಪ ಕೇಳ್ಕೊಳ್ತೀನಿ, ನಮ್ಮ ಮುಂದಿನ ಯಾವ ಹಾಡು, ಏನು ಅದರ ವಿಶೇಷತೆ ಅಂತಕ್ಕಂಥದ್ದು. ಈಗಷ್ಟೇ ಮಾತಾಯ್ತು ಕೃಷ್ಣ ಯಾರ ಮನೆಗೆ ಬರ್ತಾನೆ ಅಂತ, ಅದ್ರ ಕುರಿತಾಗೆ ಯಾರೇ ಬಂದವರು ಅಂತ ಒಂದು ಗೀತೆ ಇದೆ, ಅದನ್ನ ಹಾಡ್ತೀನಿ. ಖಂಡಿತ. ಬಂದವರು ಹರಿನಾರಾಯಣ ಹರಿನಾರಾಯಣ ಕೃಷ್ಣನಾಥನಲ್ಲದೆ ಬೇರೆ ಆರೇ ಬಂದವರು. ಬಂದವರು ಆರೇ ಬಂದವರು ಮನೆಗೆ, ಆರೇ ಬಂದವರು ಆರೇ ಬಂದವರು ಮನೆಗೆ, ಆರೇ ಬಂದವರು ಹರಿನಾರಾಯಣ ಕೃಷ್ಣನಾಥನಲ್ಲದೆ ಬೇರೆ ಆರೇ ಬಂದವರು ಹರಿನಾರಾಯಣ ಕೃಷ್ಣನಾಥನಲ್ಲದೆ ಬೇರೆ ಆರೇ ಬಂದವರು. ಭೂಕೊಳಲು ದನಿಗಳಿವೆ ಕಾದಂಬ ಕಸ್ತೂರಿ
ಗೆಜ್ಜೆಯ ದನಿ ಕೇಳಿ ಬರುತ್ತಲಿವೆ. ವಜ್ರರೇಖೆಗಳಿವೆ ಮನೆಯಲ್ಲಿ ಕಾಲ ಗೆಜ್ಜೆಯ ದನಿ ಕೇಳಿ ಬರುತ್ತಲಿವೆ. ವಜ್ರಮಾಣಿಕ್ಯವೆಲ್ಲ ಹರಿದು ಬೀತ್ತಿವೆ. ವಜ್ರಮಾಣಿಕ್ಯವೆಲ್ಲ ಹರಿದು ಬೀತ್ತಿವೆ. ಮಜ್ಜಿಗೆಯೊಳಗಿನ ಬೆಣ್ಣೆಯ ಕಾಣೆ ಆರೆ ಬಂದವರು ಮನೆಗೆ ಆರೆ ಬಂದವರು. ಮಿಂಚು ಹುಳದಂತೆ ಹೊಳೆಯುತ್ತಾ ತನ್ನ ಸಂಚರರ ಹೂಡಿ ಪ್ರಜ್ವಲಿಸುತ್ತಾ ಮಿಂಚು ಹುಳದಂತೆ ಹೊಳೆಯುತ್ತಾ ತನ್ನ ಸಂಚರರ ಹೂಡಿ ಪ್ರಜ್ವಲಿಸುತ್ತಾ ವಂಚಿಸಿ ಬೆಂಡೆಯ ಆ ವಂಚಿಸಿ ಬೆಂಡೆಯ ಬೆಳ್ಳುತ್ತ ನಮ್ಮ ವಂಚಿಸಿ ಬೆಂಡೆಯ ಬೆಳ್ಳುತ್ತ ನಮ್ಮ ವಂಚಿಸಿ ಬೆಂಡೆಯ ಬೆಳ್ಳುತ್ತ ನಮ್ಮ ನೆಚ್ಚಿನ ಪುರಂದರ ವಿಠಲನ ಕಾಣೆ ಆರೆ ಬಂದವರು ಆರೆ ಬಂದವರು ಮನೆಗೆ ಆರೆ ಬಂದವರು. ಹರಿನಾರಾಯಣ 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 ಕೃಷ್ಣನಾಥನಲ್ಲದೆ ಬೇರೆ ಆರೆ ಬಂದವರು ಮನೆಗೆ ಆರೆ ಬಂದವರು ಮನೆಗೆ ಆರೆ ಬಂದವರು. ಬಹಳ ಪ್ರೀತಿಯಿಂದ ಅನುಪಮ ಅವರು ಆರೇ ಬಂದವರು ಹಾಡನ್ನು ಹಾಡಿದ್ದು. ಅದಕ್ಕೆ ಹಿಂದೆನೇ ಪುರಂದರದಾಸರು ಹೇಳ್ಬಿಟ್ಟಿದ್ರು, ತಾಳ ಮೇಳಗಳಿದ್ದು ಪ್ರೇಮವಿಲ್ಲದ ಗಾನ ಕೇಳನೋ ಹರಿ ತಾಳನೋ ಅಂತಂದ್ಬಿಟ್ಟು. ತಾಳ ಮೇಳಗಳಿದ್ರೂ ಕೂಡ ಪ್ರೀತಿಯಿಂದ ಹಾಡಬೇಕಂತೆ, ಪ್ರೀತಿಯಿಂದ ಕರಿಬೇಕಂತೆ ಕೃಷ್ಣನ, ಆವಾಗಲೇ ಆತ ಬರ್ತಕ್ಕಂಥದ್ದು ಅಂತ ಅನುಪಮ ಅವರು ಅಷ್ಟೇ ಪ್ರೀತಿಯಿಂದ ಹಾಡಿದ್ರು. ಹಾಗೆಯೇ ನೀವು ನೋಡ್ತಾ ಇದ್ರಿ ಇಲ್ಲಿ ತನಕ ರಾಧಾಕೃಷ್ಣ ಮೂರ್ತಿಗಳಿಗೆ ಅಭಿಷೇಕವನ್ನು ಮಾಡ್ತಾ ಇದ್ರು. ಅಭಿಷೇಕಗಳು ಈಗಲೂ ಕೂಡ ನಡೀತಾ ಇದೆ. ಚಂದನದ ಅಭಿಷೇಕವನ್ನು ನೋಡ್ತಾ ಇದ್ರಿ ನೀವು. ಅಭಿಷೇಕಗಳು 10:45 ತನಕ ಮುಂದುವರಿತಾನೆ ಇರುತ್ತೆ. ಬಹಳ ವಿಶೇಷವಾಗಿ ಕಷಾಯ ನೀವೆಲ್ಲೂ ಕೇಳಿರೋದಕ್ಕೆ ಸಾಧ್ಯವಿಲ್ಲ. ಗಿಡಮೂಲಿಕೆಗಳಿಂದ ತಯಾರಿಸಲ್ಪಟ್ಟಂತಹ ಕಷಾಯದಿಂದ ಕೂಡ ಅಭಿಷೇಕವನ್ನು ಮಾಡ್ತಾರೆ. ವಿಶೇಷವಾದ ಹಣ್ಣುಗಳಿಂದ ತಯಾರಿಸಿದ ಜ್ಯೂಸಿಂದ ಕೂಡ ರಾಧಾಕೃಷ್ಣ ಉತ್ಸವ ಮೂರ್ತಿಗೆ ಅಭಿಷೇಕವನ್ನು ಮಾಡ್ತಾರೆ. ಅಭಿಷೇಕವಾದ ನಂತರ ಹೂವಿನ ಅಲಂಕಾರ ಆಗುತ್ತೆ. ಆನಂತರ ಉತ್ಸವ ಮೂರ್ತಿಯನ್ನು ಪಲ್ಲಕ್ಕಿಯಲ್ಲಿ ಕೂರಿಸಿ ರಥೋತ್ಸವ ಕೂಡ ನಡೆಯುತ್ತೆ. ಎಲ್ಲವನ್ನ ನಿಮಗೆ ನೇರ ಪ್ರಸಾರದಲ್ಲಿ ತಲುಪಿಸ್ತೀವಿ. ಅದಕ್ಕೂ ಮೊದಲು ಈಗ ಒಂದು ಪುಟ್ಟ ವಿರಾಮವನ್ನು ತಗೊಳ್ಳೋಣ.